ಆಗ್ತಾ ಇದೆಯಾ? ಕೋಲಾರಿಗೆ ಸ್ವಾಗತ ಸುಸ್ವಾಗತ. ಕೋಲಾರ ರೋಟರಿ ಸೆಂಟರ್ನಿಂದ ತಮ್ಮನ್ನು ವೆಲ್ಕಮ್ ಮಾಡ್ತಾರೆ. CMR ಟೊಮೆಟೊ ಮಾರ್ಕೆಟ್ ಏಷ್ಯಾದಲ್ಲಿ ಎರಡನೇ ದೊಡ್ಡ ಮಾರ್ಕೆಟ್, ಬಿಗ್ಗೆಸ್ಟ್ ಮಾರ್ಕೆಟ್ ಟೊಮೆಟೊ, ವೆಲ್ಕಮ್ ಮಾಡೋದಕ್ಕೆ ಬನ್ನಿ. ಬರಲ್ರಿ ನಾವು ಇದೆಲ್ಲ ಸರ್ ಇದು ಈ ಕಡೆ ತಿರುಗಬೇಕಲ್ವಾ? ಆ ಕಡೆ ಈ ಕಡೆ ನೋಡಿ ಸರ್, ಓಕೆ ನಾನು ಈ ಕಡೆಯಿಂದ ತೋರಿಸ್ತೀನಿ. ಓಕೆ ರೋಲಿಂಗ್ ಹೇಳಿ. ಎಲ್ಲೆಲ್ಲೋ ಕೈ ಹಾಕ್ತಾರೆ. ಅವಾಗ ಏನು ಮಾಡ್ತಾರೆ? ಯಾರು ಏನು ಮಾತಾಡಲ್ಲ. ಏನಕ್ಕೆ ಮಾತಾಡಲ್ಲ? ನೀವು ಮಾತಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ಅದೇ ಮಾಡ್ತಾರೆ. ಸೊ ಅದನ್ನೆಲ್ಲ ನೀವು ತಡೆಗಟ್ಟಬೇಕು ಅಂದರೆ ಒಂದ್ಸತಿ ಹೇಳ್ತೀನಿ. ಬರ್ತಾ ಇತ್ತು ಅದ್ರ ಪಾಡಿದಲ್ಲ. ಮೂವತ್ತು ದಿನಗಳ ಅವೇರ್ನೆಸ್ ಪ್ರೋಗ್ರಾಮ್ ಮಹಿಳಾ ಸಬಲೀಕರಣ ಬಗ್ಗೆ ಏನೋ ಒಂದು ಮ್ಯಾರಥಾನ್ ಎಲ್ಲ ಮಾಡಿಸಿದ್ದೆ ಈ ಅವೇರ್ನೆಸ್ ಬಗ್ಗೆ. ಬಟ್ ನಾನು ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ವಿ. ಬಟ್ ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಏನು ಅಷ್ಟೊಂದು ಜಾಸ್ತಿ ಅವೇರ್ನೆಸ್ ನಮ್ಮ ಕಡೆಯಿಂದ ಏನು ಕೊಟ್ಟಿರಲಿಲ್ಲ ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಈ ಡಿಸ್ಟ್ರಿಕ್ಟ್ಗೆ ಹೋಗಿ ಬರೋದು ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ನಮ್ಮ ರೊಟೇರಿಯನ್ ಮಹಾದೇವ್ ಪ್ರಸಾದ್ ಅಂತ ರೋಟರಿ ಕ್ಲಬ್ ಆಫ್ ಬೆಂಗಳೂರು ನಾಯಗುಡಿಯಿಂದ ಅವರ ಸಹಾಯದಿಂದ ಅವ್ರ ಹತ್ರ ನಾನು ಈ ಥರ ಚರ್ಚೆ ಮಾಡ್ತಾ ಇದ್ದೆ. ಸೊ ಅವರು ನೀವು ಮಾಡಿ ನಾವು ಹೆಲ್ಪ್ ಮಾಡ್ತಿದ್ದೀವಿ ಅಂತ ರೋಟೇರಿಯನ್ ಮಹಾದೇವ್ ಪ್ರಸಾದ್ ಅವರು ನಮಗೆ ಸಹಕರಿಸಿದ್ರು. ಸೊ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಮೆಗಾ ರೈಡ್ ಅಂತ 30 ಡಿಸ್ಟ್ರಿಕ್ಟ್ಗಳಿಗೆ ನಾವು ಹೊರಟ್ವಿ. ನಮ್ಮ ಜೊತೆ ನನ್ನ ಸ್ನೇಹಿತರು ಅನಿತಾ, ಸ್ವಾತಿ, ಲಕ್ಷ್ಮೀ ಅವರು ಎಲ್ಲ ನಮಗೆ ಸಹಕರಿಸಿ ನಮ್ಮ ಜೊತೆ ಬರ್ತೀವಿ, ನಮಗೆ ಈ ಸೋಷಿಯಲ್ ಆ್ಯಕ್ಟಿವಿಟಿ ಅವೇರ್ನೆಸ್ ಕೊಡ್ತೀವಿ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಈ ಅವೇರ್ನೆಸ್ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಆ್ಯಕ್ಚುಲಿ ಒಂದು 2 ವರ್ಷದಿಂದ ಪ್ಲ್ಯಾನ್ ಮಾಡಿದ್ವಿ. ಬಟ್ ಬಿಕಾಸ್ ಆಫ್ ಕೋವಿಡ್ ಇದರಿಂದ ನಾವು ಎಲ್ಲ ಅಲ್ಲಲ್ಲೇ ಇದು ಮಾಡಿದ್ವಿ. ಸೊ ಈ ಸರಿ ನಾವು ಏನಾದರೂ ಆಗಲಿ ನಾವು ಇನ್ನೂ ಲೇಟ್ ಮಾಡಿದ್ರೆ ಇದು ಚೆನ್ನಾಗಿರಲ್ಲ ಅಂತೇಳಿ ಬೇಸಿಗೆಗಾಲ ಮಾತ್ರ ಪರವಾಗಿಲ್ಲ ಮುಗಿಸ್ಬಿಡೋಣ, ಮಳೆಗಾಲ ಬರುತ್ತೆ ಅಂತೇಳಿ ನಾವು ಜಾಸ್ತಿ ವೇಟ್ ಮಾಡಲಿಲ್ಲ. ಸೊ ಇಮಿಡಿಯೇಟ್ ನಾವು ಸ್ಟಾರ್ಟ್ ಮಾಡಿ ಈಗ ನಾವು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮುಗಿಸ್ಕೊಂಡು ಈಗ ಹಾವೇರಿ ಈಗ 15 ದಿನ. ಸೊ ಇನ್ನು ಮುಂದಕ್ಕೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೋಗಿ ಎಲ್ಲ
ಲೆಫ್ಟ್ ಸೈಡ್ ಚಪ್ಪಾಳೆ ಮುಂದೇನೈತೆ just a minute. Thank you. All your blessings. ಜಿಲ್ಲೆಗಳಿಗೆ ಓಡಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಒಂದು ಅವೇರ್ನೆಸ್ ಮೂಡಿಸ್ತಾ ನಮ್ಮ ಹೆಣ್ಣು ಮಕ್ಕಳು ಧೈರ್ಯವನ್ನು ತಗೊಳ್ಬೇಕು, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಫಿಸಿಕಲಿ ಫಿಟ್ ಇರಬೇಕು ಅಂತ ಹೇಳಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಸೊ ಹೆಲ್ತಿಯಾಗಿರ್ಬೇಕು ಅಂತ ಫಿಸಿಕಲಿ ಫಿಟ್ ಆಗಿದ್ರೆ ಹೆಲ್ತಿಯಾಗೂ ಇರ್ತಾರೆ ಅಂತ ಹೇಳಿ ನಾವು ಈ ರೈಡ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕಾರ್ಮಿಕ ಕೇಂದ್ರವಾಗಿ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಹಿಮಾಲಯ ಮತ್ತು ಪುಸ್ತಕದಲ್ಲಿಯೂ ಕೂಡ ತಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅವರ ನಿಮ್ಮ ಒಂದು ದರ್ಶನ ನಿಮ್ಮ ಊರಿನ ಗ್ರಾಮಸ್ಥರನ್ನು ನೋಡಬೇಕಂತ ಒಂದು ಆಸೆಯಿಂದ ಬಂದಿದ್ದಾರೆ. ಅವರಿಗೆ ನಾವು ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತ. Bye bye. ಈಗ ಉಳಿದೆಲ್ಲ ಅಲ್ಲಿ ನಿಂತ್ಕೊಡ್ರಿ, ಈ ಬೈಕ್ ಅಷ್ಟೇ ಮುಂದೆ ಬರ್ರಿ. ರಾಜ್ಯದಲ್ಲಿ ಭಯಮುಕ್ತ ಮಹಿಳೆಯರ ಒಂದು ಸಂಚಾರ, ಭಯಮುಕ್ತ ಮಹಿಳಾ ಕರ್ನಾಟಕವನ್ನು ಸೃಷ್ಟಿ ಮಾಡುವ ದೃಷ್ಟಿ ಒಳಗಡೆ ಒಂದಷ್ಟು ತಮ್ಮ ಜಾಗೃತಿ ಕಿರಣಗಳನ್ನು ಬಿಂಬಿಸಲು ರಾಜ್ಯದ 30 ಜಿಲ್ಲೆಗಳಲ್ಲಿ ಇವತ್ತು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬಿ.ಸಖಿ ಸಂಸ್ಥೆ ಕರ್ನಾಟಕದ ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದು, ಇವತ್ತು ಕೊಪ್ಪಳದ ಭಾಗ್ಯನಗರಕ್ಕೆ ಈ ತಂಡ ಬಂದಿದೆ. ಆ ತಂಡದ ಮುಖ್ಯಸ್ಥರು ಮತ್ತು ಸದಸ್ಯರು ಏನು ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಈ ಸಂಸ್ಥೆಯ ಈ ತಂಡದ ಒಂದು ಮುಖ್ಯಸ್ಥರಾಗಿರುವಂಥ ರಾಜಲಕ್ಷ್ಮಿ ಅವ್ರ ಜೊತೆಗೆ ಮೊದಲಿಗೆ ಮಾತನಾಡೋಣ. ಮೇಡಮ್ ಹೇಳಿ, ತಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಇದರ ಉದ್ದೇಶ ಯಾವ ರೀತಿ? ನಮಸ್ಕಾರ, ನಾನು ರಾಜಲಕ್ಷ್ಮಿ
ಆಡ್ತಾ ಇರಬೇಕು, ಯೋಗ, ಆಮೇಲೆ ಜಿಮ್ನಾಸ್ಟಿಕ್ಸು ಅದೆಲ್ಲ ಡೈಲಿ ಅವರು ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಎಲ್ಲ ದಿನಗಳು ಹೋಗ್ತಾ ಇದ್ದೀವಿ. ಅದು ಒಂದು 15 ಜಿಲ್ಲೆ ಆಗಿದೆ, 20ನೇ ದಿನ ಇದೆ. ಸೊ ಒಂದು 2,000 ಕಿಲೋಮೀಟರ್ ದಾಟಿದ್ದೀವಿ. ಇನ್ನೂ ಒಂದು 2,000 ಕಿಲೋಮೀಟರ್. ಅದೇ ರೀತಿಯಾಗಿ ತಂಡದ ಮತ್ತೊಂದು ಸದಸ್ಯರು ತಮ್ಮ ಅನಿಸಿಕೆಯನ್ನು ಒಟ್ಟಾರೆಯಾಗಿ ಈ ಒಂದು ಪ್ರಯಾಣದ ಉದ್ದೇಶವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಇವತ್ತು ನಾನು ಬಳ್ಳಾರಿಯವಳೆ. ಸೊ ಇವತ್ತು ನಾವು ಕೊಪ್ಪಳ ಜಿಲ್ಲೆಯಲ್ಲಿರೋದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಈ ರ್ಯಾಲಿ ಸ್ಟಾರ್ಟ್ ಮಾಡಿದ ಉದ್ದೇಶ ಮಹಿಳೆಯರ ಭಯಮುಕ್ತ ಕರ್ನಾಟಕ ಮತ್ತು ಮಹಿಳೆಯರ ಸಬಲೀಕರಣಕ್ಕೆ